ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ಇದೀಗ ಬಿಡುಗಡೆಯಾಗಿದೆ. 16, 17 ಹಾಗೂ 18ನೇ ಕಂತಿನ ಹಣವೂ ಕೂಡ ಇದೀಗ ಆಲ್ರೆಡಿ ಬಿಡುಗಡೆಯಾಗಿತ್ತು. ಆ್ಯಂಡ್ ಇದ್ರ ಬಗ್ಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇದೀಗ ಏನೇನೋ ಅಪ್ಡೇಟ್ಗಳು ಇವೆ. ಸೊ ಯಾರಿಗೆಲ್ಲ ಈ ಒಂದು ಹಣ ಬಂದಿದೆ, ಸೊ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಸೊ ಮೊದಲೇದಾಗಿ ಇದೀಗ ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು. ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಸಿಗ್ತಾ ಹೋಗಿತ್ತು. ಸೊ ಇಲ್ಲಿಯವರೆಗೆ ಇದೀಗ 15ನೇ ಕಂತಿನ ಹಣ ಅಂತಂದರೆ ಟೋಟಲ್ ಆಗಿ 30,000 ರೂಪಾಯಿ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಹಣ ಇದೀಗ ಸಿಗಿದಿತ್ತು. ಆದರೆ ಇವಾಗ 16 ಹಾಗೂ 17ನೇ ಕಂತಿನ ಹಣವೂ ಕೂಡ ಇದೀಗ ಬಿಡುಗಡೆ ಮಾಡಿದ್ದಾರೆ. ಇನ್ನು 18ನೇ ಕಂತಿನ ಹಣವೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ಸೊ ಯಾವಾಗ ಈ ಒಂದು ಹಣ ಬರುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ನಿಮಗೆ ಸೈಡಲ್ಲಿ ಒಂದು ಸ್ಕ್ರೀನ್ಶಾಟನ್ನು ಕೂಡ ಹಾಕಿದ್ದೀನಿ. ಸೊ ಇದು ಬಂದ್ಬಿಟ್ಟು DBT ಸ್ಟೇಟಸ್ನ ಒಂದು ಸ್ಕ್ರೀನ್ಶಾಟ್ ಆಗಿರುತ್ತೆ. ಸೊ ನಿಮಗೂ ಕೂಡ ಈ ಒಂದು ಹಣ ಬಂದಿತ್ತು ಅಂತಂದರೆ ಸೊ ನೀವು ಕೂಡ ಈ ಒಂದು DBT ಅಪ್ಲಿಕೇಶನ್ನ ಮೂಲಕ ತುಂಬಾ ಈಸಿಯಾಗಿ ನೋಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು, 11/3/2025ಕ್ಕೆ ಈ ಒಂದು ಹಣ ಇದೀಗ ಬಿಡುಗಡೆಯಾಗಿತ್ತು. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆಯದು 11/3/2020ನೇ ತಾರೀಕಿನಂದು ಈ ಒಂದು ಹಣ ಇದೀಗ ಬಿಡುಗಡೆಯಾಗಿತ್ತು. ಆ್ಯಂಡ್ ಅದಾಗಿದ್ದ ನಂತರ 15/3/2025ಕ್ಕೆ ಇದೀಗ 17ನೇ ಕಂತಿನ ಹಣವೂ ಕೂಡ ಬಿಡುಗಡೆಯಾಗಿದೆ. ಸೊ ಈ ಒಂದು ಹಣ ಬಂದ್ಬಿಟ್ಟು ಇದೀಗ ಬ್ಯಾಂಕ್ ಅಕೌಂಟ್ನಲ್ಲಿ ಅಪ್ಡೇಟ್ ಆಗಿದೆ. ಆದರೆ ಈ ಒಂದು DBT ಅಪ್ಲಿಕೇಶನಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಸೊ ಕೆಲವೇ ದಿನಗಳಲ್ಲಿ ಇದು ಬಂದ್ಬಿಟ್ಟು ಅಪ್ಡೇಟ್ ಆಗಿಬಿಟ್ಟು ಈ ಒಂದು ಅಪ್ಲಿಕೇಶನ್ನಲ್ಲಿಯೂ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಬಟ್ ಇವಾಗ ಈ ಒಂದು ತಿಂಗಳಿನಲ್ಲಿ ಇದೀಗ ಆಲ್ರೆಡಿ 2 ಕಂತಿನ ಹಣವನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ ಹಣ. ಈ ಒಂದು ಯೋಜನೆಯ ಮೂಲಕ ಪ್ರತಿ ಸದಸ್ಯರಿಗೂ ಕೂಡ ಇಲ್ಲಿ 10 kg ಅಕ್ಕಿಯನ್ನು ಸರ್ಕಾರ ನೀಡುತ್ತೆ ಅಂತ ಹೇಳಿತು. ಆದರೆ ಇಲ್ಲಿ 10 kg ಅಕ್ಕಿಯನ್ನು ನೀಡಲಿಕ್ಕೆ ಆಗಿಲ್ಲ. ಸೊ ಅದರ ಬದಲಾಗಿ ಇಲ್ಲಿ 5 kg ಅಕ್ಕಿಯ ಬದಲಾಗಿ ಇಲ್ಲಿ ಪ್ರತಿ ಸದಸ್ಯರಿಗೂ ಕೂಡ ಈ ಒಂದು ಹಣ ಅಂತಂದರೆ ಟೋಟಲ್ ಆಗಿ ಪ್ರತಿ ಸದಸ್ಯರಿಗೆ 170 ರೂಪಾಯಿಯನ್ನು ಸರ್ಕಾರ ನೀಡುತ್ತೆ ಅಂತ ಹೇಳಿದರು. ಒಂದು ಕುಟುಂಬದಲ್ಲಿ ಇದೀಗ 4 ಜನ ಸದಸ್ಯರು 680 ರೂಪಾಯಿ ಇದೀಗ ಸರ್ಕಾರ ನೀಡುತ್ತೆ ಅಂತ ಹೇಳಿತು. ಸೊ ಅದೇ ರೀತಿ ಇದೀಗ ಈ ಒಂದು ತಿಂಗಳಿನಲ್ಲಿ ಅಂತಂದರೆ ಮಾರ್ಚ್ ತಿಂಗಳಿನಲ್ಲಿ 11/3/2025ನೇ ತಾರೀಕಿನಿಂದ 16ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೆ. ಆ್ಯಂಡ್ ಈ ಒಂದು ತಿಂಗಳಿನಲ್ಲಿ 1/3/2025ನೇ ತಾರೀಕಿನಂದು ಇಲ್ಲಿ 16ನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ. ಆ್ಯಂಡ್ ಅದಾಗಿದ್ದ ನಂತರ ಇಲ್ಲಿ 11/3/2025ನೇ ತಾರೀಕಿನಂದು 17ನೇ ಕಂತಿನ ಹಣವನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡುತ್ತೆ. ಆ್ಯಂಡ್ ಇನ್ನು 18ನೇ ತಾರೀಕಿನಂದು ಇದೀಗ 18ನೇ ಕಂತಿನ ಹಣವನ್ನು ಕೂಡ ಇದೀಗ ಸರ್ಕಾರ ಬಿಡುಗಡೆ ಮಾಡುತ್ತೆ. ಆ್ಯಂಡ್ ಇವಾಗ ಸರ್ಕಾರ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆಯ ಹಣ 2,040 ಬಿಡುಗಡೆ ಮಾಡಿದರೆ, ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ 4,000 ರೂಪಾಯಿಯನ್ನು ಇದೀಗ ಫಲಾನುಭವಿಗಳಿಗೆ ಈ ಒಂದು ಹಣ ಇದೀಗ ನೀಡಿದೆ. ಅಂದರೆ ಟೋಟಲ್ ಆಗಿ ಇದೀಗ 6,040 ಹಣವನ್ನು ಇದೀಗ ಈ ಒಂದು ತಿಂಗಳಿನಲ್ಲಿ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣವೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗುತ್ತೆ. ಸೊ ಇದರ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಬರಲಿದೆ. ಸೊ ಅಪ್ಡೇಟ್ ಬಂದ ನಂತರ ನಮ್ಮ ಒಂದು ಚಾನಲಲ್ಲಿಯೂ ಕೂಡ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀವಿ. ಆ್ಯಂಡ್ ಇವಾಗ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಈ ಒಂದು ತಿಂಗಳಿನಲ್ಲಿ ನಿಮ್ಮದು ಯಾವ್ದು ಬಂದಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ಸೊ ಬರಬೇಕು ಅಂದರೆ ಏನು ಮಾಡಬೇಕು ಎಂಬುದನ್ನು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ಅದರಿಂದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಈ ಒಂದು ತಿಂಗಳಿನಲ್ಲಿ ಯಾವ ಕಂತಿನ ಹಣ ಇದೀಗ ಬಿಡುಗಡೆಯಾಗಿದೆ ಹಾಗೂ ಟೋಟಲ್ ಆಗಿ ಎಷ್ಟು ಕಂತಿನ ಹಣ ಇದೀಗ ನಿಮ್ಮೊಂದು ಖಾತೆಗಳಿಗೆ ಈ ಒಂದು ತಿಂಗಳಿನಲ್ಲಿ ಬಿಡುಗಡೆಯಾಗಿದೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ನಿಮಗೆ ಇನ್ನೂ ಕೂಡ ಈ ಒಂದು ಹಣ ಬಂದಿಲ್ಲ ಅಂತಂದರೆ ಸೊ ಬರಬೇಕು ಅಂದರೆ ಏನು ಮಾಡಬೇಕು ಎಂಬುದನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಸೊ ಅದ್ರ ಸಲುವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇನ್ನೂ ಕೂಡ ಯಾವ ಒಂದು ಕಂತಿನ ಹಣ ಬಿಡುಗಡೆಯಾಗಿಲ್ಲ ಎಂಬುದನ್ನು ಪ್ರತಿಯೊಬ್ಬರು ಕೂಡ ತಪ್ಪದೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿರಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.